ಲಾರಿ 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 ರಿಯಲ್. ಸೊ ಪ್ಯಾಂಟಾ ಗಿಫ್ಟ್ ಮನೆ ಹತ್ರ ಹೋಗ್ಬಿಟ್ಟು ಲೆಫ್ಟ್ ರೈಟ್ ತಿರ್ಗ್ಸನ್. ಸೊ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ಬ್ಲಾಗ್ ಏನಂದರೆ, ಚೆನ್ನೈಗೆ ಒಂದು ಕಾರ್ಸ್ ಆ್ಯಂಡ್ ಕಾಫಿ ಥರ ಮೀಟಪ್ ಇದೆ. ಸೊ ಅದು ಮೆಡ್ರಾಸ್ ಡ್ರೈವನ್ ಅಂತ. ನಾನು, ಪ್ಯಾಂಟಾ, ಓಜಿ 3 ಜನ ಹೋಗ್ತಿದ್ದೀವಿ. ಸೊ ನಮ್ಮ ಜೊತೆ ಸಚಿನ್ ಬ್ರೋನು ಜಾಯ್ನ್ ಆಗ್ತಿದ್ದಾರೆ. ನನ್ನ ಆ್ಯಕ್ಚುಲಿ ಅವ್ರದ್ದು ಬರ್ಡೇ ಇತ್ತು. ಬರ್ಡೇ ಮಿಸ್ ಮಾಡ್ಕೊಂಡೆ, ವಿಶ್ ಮಾಡೋಕ್ಕಾಗಿಲ್ಲ. ಸೊ ಆನ್ ದ ವೇ ಒಂದು ಕೇಕ್ ಇಸ್ಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ, ಸೊ ಹಂಗೆ ರೋಡ್ ಟ್ರಿಪ್ ಟು ಚೆನ್ನೈ, ಬ್ಯಾಂಗ್ಳೂರ್ ಟು ಪೀಸ್ ಆಗಿರುತ್ತೆ ಗೈಸ್. ಚೆನ್ನೈಲಿ ಹೆಂಗಂದರೆ ಬರೀ ಬಿ ಎಮ್ ಡಬ್ಲ್ಯೂ ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಲೈಕ್ ಮಾಲಲ್ಲಿ ಅಂಡರ್ಗ್ರೌಂಡ್ ಮೀಟಪ್ ಮಾಡಿದ್ದಾರೆ. ಸೊ ಲೆಟ್ಸ್ ಗೋ. ಇಲ್ಲಿ ಬ್ಯಾಂಗ್ಳೂರಿಂದನೇ ಟ್ರಾಫಿಕ್ ಇದೆ ಗೈಸ್. ಕೃಷ್ಣಗಿರಿ ಹೋಗಿ ಲೆಫ್ಟ್ ತಗೊಳ್ಳೋವರೆಗೂ ಹಿಂಸೆನೆ. ನೆಕ್ಸ್ಟ್ ಏನು, ಸೊ ಹೊಸದಾಗಿ ಒಂದು ಲಿಪ್ ಹಾಕಿದ್ದೀವಿ, ಹೊಸ ಡಿಫ್ಯೂಸರ್ ಹಾಕಿದ್ದೀವಿ, ಪರ್ಚಿಕಿಟ್ ರೀಫಿಲ್ ಆಯಿತು. ಸೊ ಲೆಟ್ಸ್ ಗೋ. ಸೊ ಗೈಸ್, ಕೇಕ್ ಶಾಪ್ ಬಂದಿದ್ದೀನಿ. KGಯಲ್ಲಿದ್ದೀನಿ. ಸಾಕು. ಹೆಸರು ಬಂದ್ಬಿಟ್ಟು ಹ್ಯಾಪಿ ಬರ್ಡೇ ಡೆಸ್ಟ್, ಬೆರಿ ಡೆಸ್ಟ್ ಹಾಕಿದ್ದೀನಿ. ಸೊ ಅದು ಇಸ್ಕೊಂಡು ಸ್ಪ್ರೇಸ್ ಇದೆಯಲ್ಲ, ಇದೊಂದು 3-4 ಇಸ್ಕೊಂಡು ಫುಲ್ಲು ತಲೆನೇ ನೆಕ್ಸ್ಟ್ ಲೆವೆಲ್ ಮಾಡಿಬಿಡೋಣ. ಸೊ ಗೈಸ್, ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗಿದ್ದೀನಿ. ಮುಂದೆ ಒಂದು ಎಲ್ಲೋ ಬೋರ್ಡ್ ನೋಡಿ, 9449. ಇನ್ನೂ ಒಂದು 9 ಇಲ್ದಿರೋ 4 ಇದ್ದರೆ ಸೇಮ್ ನಂಬರ್, 9444 9444. ಸೊ ನಿಮ್ದು ಯಾರಾದರೂ ಇದ್ದರೆ 9444 ಕಮೆಂಟ್ ಮಾಡಿ ಗೈಸ್. ಒಂದು ರೀಲ್ ಮಾಡೋಣ, 9444 9444. ಸೊ ಗೈಸ್, ಫೈನಲಿ ಪ್ಯಾಂಟಾ ಮೀಟ್ ಆದ. ಐ ಬ್ರೋ, ವಾಟ್ಸಪ್. ಅಲ್ಲ, ನಾನು ಬೆಳಗ್ಗೆನೇ ಬಂದೆ, ಇವಾಗ ಬಂದವನೆ. ಸರ್ ನಮ್ಮ ಓಜಿ ಯಾವಾಗಲೂ ಲೇಟೇ. ಓಜಿ ಬರ್ತಿದ್ದಾರೆ. ಗೈಸ್, ನಾನು ಆವಾಗಲೇ ಬಂದೆ, 1 hour ಆಯ್ತು ನಾನು ಬಂದು. ಡಸ್ಟ್ಬಿನ್ಗೆ ಹಾಕ್ಬಿಡು. ಸುಳ್ಳು ಹೇಳ್ತಾವ್ರಿ ಇಬ್ರು. ನೋಡಿ ಹೊಸ್ದಾಗೆ ಇದು ಸ್ಟಿಕ್ ಡ್ರಾಪ್ ಏನು ಬಿಡಿ ಅದು. ಹಂಗಂದ್ರೆ ಏನು ಮೀನಿಂಗು ನನಗೂ ಗೊತ್ತಿಲ್ಲ ಮೀನಿಂಗ್. ನನ್ನ ತಮ್ಮ ಹೇಳಿದ್ದಾನೆ. ಇಲ್ಲಿಂದ ಚೆನ್ನೈ ಸ್ವಿಂಗ್. ಸೊ ಪ್ಯಾಂಟಾ ಗಿಫ್ಟ್ ಮಾಡಿದೆ ಗೈಸ್. ಬೇಡ ಅನ್ಬಿಟ್ಟು ಆಯ್ತು ಬಿಡು, ಗಿಫ್ಟೇ ರಿಜೆಕ್ಟ್ ಮಾಡ್ತೀಯಲ್ಲ ನೀನು. ನೋಡ್ಕೊಂತೀನಿ ಬಿಡು. ಅದು ಉಲ್ಫ್ರಲ್ಲಿ ಗಮ್ಮಿಲ್ಲ ಗೈಸ್, ಗಟ್ಟಿಗೆ ಖಾಲಿ ಆಗ್ಬಿಟ್ಟಿದೆ ಗಮ್ಮು. ಪ್ಯಾಕೆಟಿಂದ ದುಡ್ಡು ಎತ್ಕೊಬಿಟ್ರು. ಈ ದುಡ್ಡಲ್ಲಿ ಕಾಚನೂ ಬರಲ್ಲ ಗೈಸ್. ಹೌದಾ, ನೀನ್ ರಿಚ್ ಕಿಟ್ಟು. ಪಾಂಡ, ನೀನೇ ನನ್ನ ಜಾಬಿಂದ ಎತ್ತಿದ್ದು, ನೀನೇ ಕೊಡ್ಬೇಕು ನನಗೆ. ಸಾರಿ ಯಾರ ಕೈ ನಾನೇ ಎತ್ತಿದ್ದು. 500 ರೂಪಾಯಿ ನನ್ನ ಜೊತೆ ಇವತ್ತು ಬಾ. ಹೌದಾ, ಕೊಡಿಲ್ಲ, ನಾನು ಇನ್ನೂ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ನೀನ್ ಬಾ. ಏನೋ ಡಿಮ್ಯಾಂಡ್ ನಿಮಗೆ. ಕಾಸು ಕೊಡ್ರಿ ಇಬ್ರು ಸೇರ್ಕೊಂಡು. ಒಟ್ನಲ್ಲಿ ನಿನ್ ಕಾಸು ಬೇಕು, ರಾಬೇಡವಾ? ಓಜಿ ಬಂದ್ರೆ ಕೆಲಸ ಮುಗೀತು, ಹೋಗ್ಬೋದಿತ್ತು. ಯಾರು ನೋಡು, ಹಿಂಗೆ ಇದ್ದೇ ಆಗೋಯ್ತು ನಿಮ್ದು. ಲೇಟು ಯಾವಾಗೂ. ನೀವೇ ಇನ್ಯಾರು? ನಾನು ಹೋಗಿ ಬ್ರೋ, ಸುಮ್ಮನೆ ಒಂಚೂರು ಬೇಗ ಬನ್ನಿ. ಎಕ್ಸ್ಲೇಟರ್ ಮೇಲೆ ಸ್ವಲ್ಪ ಜೋರ ಕಾಲಿಕ್ಕಿ. ನೀನು ಇದೇ ಗಾಡಿಯಲ್ಲೇ ಬರಬೇಕು, ಈ ಗಾಡಿಯಲ್ಲಿ ಬರಂಗಿಲ್ಲ. ಬಾಯ್. ಸೊ ಅವ್ರನ್ನ ಯಾಕೆ ಈ ಕಾರಲ್ಲಿ ಕುಣಿಸಿಲ್ಲ ಅಂದರೆ, ಉಲ್ಫಲ್ಲಿ ಅವ್ರಿಗೆ ತೊಗೊಂಡಿದ್ದು ಕೇಕ್ ಇಲ್ಲೇ ಇದೆ, ಗೊತ್ತಾಗ್ಬಿಡುತ್ತೆ. ಎಲ್ಲ ನಮ್ಮ ಓಜಿಯಿಂದ ಫುಲ್ ಹೆವಿ ಲೇಟ್ ಆಗ್ತಿದೆ ಗೈಸ್. ಬಿಡ್ಲೇ ಇಲ್ಲ ಓಜಿ. ತುಮಕೂರಲ್ಲಿ ಇರೋದು. ಆಲ್ರೆಡಿ ಬಂದೆ, ಹಾಫ್ ಆನ್ ಅವರ್ ಇದೇ ಆಯಿತು ಓಜಿದು. ನೆಕ್ಸ್ಟ್ ಫುಲ್ ಕ್ಲಾಸ್ ತಗೋಬೇಕು ಓಜಿಗೆ. ಸೊ ಅದೇ ಕಾರಣಕ್ಕೆ ಅವ್ರನ್ನ ಕಾರಲ್ಲಿ ಕುಣಿಸಿಲ್ಲ. ಸೊ ಮುಂದೆ ಒಂದು ಗ್ರೀನ್ ಗಾರ್ಡನ್ ಅಂತ ಏನೋ ರೆಸ್ಟೋರೆಂಟ್ ಇತ್ತು ಗೈಸ್, ಅಲ್ಲಿ ಹೋಗಿ ಊಟ ತಿನ್ನೋಣ. ಚೆನ್ನೈ ಗಂಟ ಬಾಡಿ ತಡಿಯಲ್ಲ. ಸೊ ನಿಯರ್ ಬೈ ರೆಸ್ಟೋರೆಂಟ್ ಬಂದಿವಿ. ಸಚಿನ್ ಬ್ರೋ ಅಪ್ಸೆಟ್ ಆಗಿದ್ದಾರೆ ಕಾರಲ್ಲಿ ಕುಣಿಸಿಲ್ಲ ಅಂದ್ಬಿಟ್ಟು. ಅದಕ್ಕೆ ರೀಸನ್ ನಿಮ್ಗೆ ಗೊತ್ತು.
ಅದು ಹೆಂಗೆ ಬ್ಲಾಗಲ್ಲಿ ಇದೆಯಲ್ಲ, ಸೊ ಅದಕ್ಕೆ ಓಪನ್ ಆಗೆಲ್ಲ ಹೆಂಗ್ ಮಾಡಿದ್ಯಾ? ಏನೋ ಇದೆ. ಸೊ ಗೈಸ್, ಏನ್ ಸೋಗೈಸ್ 50 ಸಲ ಹೇಳ್ತಾನೆ. ಓಜಿ ಬಂದ್ಮೇಲೆ ಓಜಿ ಬಂದ್ಮೇಲೆ ಇವಾಗ ಗೊತ್ತಾಯ್ತಾ ರೀಸನು ಏನಕ್ಕೆ ಹಚ್ಚಿಲ್ಲ ಅಂತ. ಗೊತ್ತಾಯ್ತು. ಹ್ಯಾಪಿ ಬರ್ಡೇ ಡೆಸ್ಟ್ ಡೆವಿಲ್ ಇಲ್ಲ. ಬರೀ ಡೆಸ್ಟ್ ವೆರಿ ಡೆಸ್ಟ್ ಧೂಳ ಧೂಳು ಎಬ್ಬರ್ಸೋದು. ಇವ್ನ ಮಕ ಇಲ್ಲಿ ಗಂಟ ಮ್ಯಾಕ್ಸಿಮಮ್ ಇಲ್ಲಿ ಗಂಟ ತೋರಿಸ್ಬೋದು guys. ಅದ್ರ ಮೇಲೆ ತೋರ್ಸಕ್ಕಾಗಲ್ಲ. ಅವ್ನು ನೋಡಿ ಕಳ್ಳ ಓಡಾಡ್ದಂಗೆ ಮಾಡ್ತಾರೆ. ಸೊ ಇಲ್ಲಿಂದ ಒಂದು ರೆಸ್ಟೋರೆಂಟ್ ಬಂದು ಇಲ್ಲಿ ಕುತ್ಕೊಂಡು ಫುಡ್ ನಾನು ವಿಶ್ ಮಾಡಿರ್ಲಿಲ್ಲ, ಲೇಟ್ ವಿಶ್, ಅದಕ್ಕೆ ಇದು ಲೇಟ್ ವಿಶ್ ಅಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದೇ ಇಲ್ಲ. ಇನ್ನು ತುಂಬಾ ಲೇಟ್ ಆಗಿ ಮಾಡ್ತಾವೆ ವಿಶ್. ನನಗೆ ಹಚ್ಚೇ ಇಲ್ಲ ಅಷ್ಟು ಬೇಗ, ನಮ್ದು ಫುಲ್ ಆವಲಿ ಆಗೋಯ್ತು ಗೈಸ್. ಬಾ, ಅಲ್ಲೆಲ್ಲ ಹೋಗ್ಬೇಡ, ಲೊಕೇಶನ್ ಚೆನ್ನಾಗಿಲ್ಲ, ಅದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ. ಬಾ, ಜಸ್ಟ್ ನಾ ವರ್ಸ್ಟ್ ಮಾಡಿಬಿಟ್ರು ಎಲ್ಲಾರು ಸೇರಿ. ಕಿವಿರೆಲ್ಲ ಗುಯ್ ಅಂತ ಇತ್ತು ನನಗೆ. ಕಿವಿಯಲ್ಲಿ ಹೊಡೆದ್ಬಿಟ್ಟಾ? ಹೊಡೆದಿಲ್ಲ ಸರ್ ನಾನು. ನೀನೇನು ಕಮ್ಮಿನ? ಏಯ್ ಕಿಸ್ಸಾ? ನಿಮ್ಮಲ್ಲಿ ಕಲರ್ ಇದೆಯಾ ಏನಾದ್ರು ಹೋಲಿ ಹಬ್ಬ ಆಡೋದು? ಕೊಡು ಫಸ್ಟ್. ಅನ್ನುತ್ತೈತೆ ಹಿಂಗ್ ಮಾಡಿಕ್ಕಿದ್ಯಾ? ಬಡಿ, ಇಲ್ಲೇ ಬೋರ್ವೆಲ್ ಇದೆ, ಇಲ್ಲೇ ಪೈಪ್ ಇದೆ, ಸ್ನಾನ ಮಾಡ್ಸೋಣ ಬಿಡು. ಕ್ಯಾರಿಂಗ್ ಹೊಡೆಯೋದು ಹೊಡೆದ್ಬಿಟ್ಟು ಕಿವಿಗೆ, ಇವಾಗ ಒರ್ಸೋದ್ ನೋಡು. ಕಿವಿಗೆ ಫಸ್ಟ್ ಹೊಡೆದಿದ್ದು ಬುಸ್ ಅಂತ ಹೊಡ್ದಿತ್ತು. ಏಯ್! ಅದು ಗ್ಯಾಸ್ ನಿಜ. ಹ್ಯಾಪಿ ಬರ್ಡೇ ಅನ್ನು ಬಡಿ. ಹ್ಯಾಪಿ ಬರ್ಡೇ ಟು ಯು. ಡೆಸ್ಟ್ ದೇವಿಲ್ ಎಷ್ಟು ಮಾಡಿದ್ರು ಅದಕ್ಕೆ. ಬಡಿ ನಿಜ ಕೂಡ ನಿನ್ ತಲೆ ಹಿಂಗ್ ಒರ್ಸ್ಕೊಳಲ್ಲ ತಾನೆ ನೀನು? ಬಡಿ ನೀನ್ ಕೂದಲೆಲ್ಲ ಉರಿಸ್ತಾನೆ ಹಿಂಗ. ಆಯ್ತು, ಡ್ರೈ ಆಯ್ತು. ಏನ್ ಬಡಿ ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದಂಗ ಆಗೋದೆ. ಸೋಪ್ ನೀರ್ನ ಇನ್ನೇನಾಯ್ತಾರೆ. ಸರಿ, ನಾವು ಓಡೋಣ ಬಾ. ಓಜಿ ಇಲ್ಲ, ಓಜಿ ಮಿಸ್. ಸೊ 2 ಕಾರ್ ಶೂಟ್. ಓಜಿ ಬರ್ತಾ ಜೈನ್ ಮಾಡಿಸ್ಕೋಬೇಕು ಕಂಪನಿಯಲ್ಲಿ. ಜಾಯಿನ್ ಮಾಡಿಸ್ಕೋತಾರೆ ಫೆವಿಕಿಕ್ ಹಾಕಿ. ರಿಯಲ್ ಮ್ಯಾನ್ ಡ್ರೈವ್. ಏರ್ ಬ್ಯಾಗ್ಸ್ ಇಲ್ಲ, ಏನಿಲ್ಲ. ಸೌಂಡ್ ನೋಡಿ, ಅದು ನೋಡಿ. ಅಯ್ಯೋ, ಏನಕ್ಕೆ ಹಿಂಗೆ ತಗೊಂಡು ಹೋಗ್ತಾವ್ರು ಇವರು? ಸ್ಕ್ರಾಪ್ ಬಡಿ. ಸ್ಕ್ರಾಪ್ ಆದ್ರೆ ಹಿಂಗೆ ತಗೊಂಡು ಹೋಗ್ತಾರ? ಓಡಿಸ್ತಾರ ಇಲ್ಲ ಬಡಿ, ಕಟ್ಕೊಂಡು ಎಳ್ಕೊಂಡು ಹೋಯ್ತವ್ರೆ. ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಸಾರಿ ಓಡಿಸ್ಕೊಂಡು ಹೋದ್ರೆ ನೆಕ್ಸ್ಟ್ ಲೆವೆಲ್. ನಮ್ಮ ಸಚಿನ್ ಬುರ ನೋಡಿ ಎಷ್ಟು ಕಷ್ಟ ಬಿಡ್ತಾರೆ ಪಾಂಟಾಗೆ ವಿಡಿಯೋ ಹಿಡಿಯೋಕ್ಕೆ. ಲಾರಿ ಹತ್ರ ಹೋಗ್ಬಿಟ್ಟು ಲೆಫ್ಟ್ ರೈಟ್ ತಿರ್ಗ್ಸೋಣ. ಏನ್ ಬಡಿ ಜಿಗ್ಜಾಕ್ ಮಾಡ್ಬೇಕಾ? ಎದುರ್ಕೊಂತವ್ರೆ ಏನಾದ್ರು ಬಂದ್ಬಿಡುತ್ತಾ ಅಂತ. ಏನಿಲ್ಲ, ಹಿಂಗಂದ್ರೆ ಸಾಕು. ಲಾಸ್ಟ್ ಕೇಕ್ ಮಾಡಿಸ್ತಾವನೆ. ಬರ್ಡೇ ದಿವಸ ಮಾಡಿದ್ರೆ ಅದು ಹಂಗಾಗತ್ತೆ. ಬ್ರ, ನೀನ್ ಬೇಕಾ ಫೋನ್ ಬೇಕಾ? ಲಾರಿ 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 ಲಾರಿ. ಸೊ ಗೈಸ್, 150 ಕಿಲೋಮೀಟರ್ ಬಂದಿದ್ದೀವಿ, ಇನ್ನು 200 ಕಿಲೋಮೀಟರ್ ಇದೆ. ಸರಿ ಓಡ್ಬಿಡ್ತಾವನೆ ಗೈಸ್. ಇದೇ ಲೊಕೇಶನು, ಇದೇ ಅವ್ರ ಬ್ಲಾಗಲ್ಲಿ ಇರುತ್ತೆ. ಯಾರು ಓಡ್ಬಿಡ್ತಾರೆ ನೋಡ್ಕೊಳ್ಳಿ ನೀವೇ. ಸೊ ನೋಡೋಣ. ನಿನ್ಗೇನು ಖುಷಿ, ನಿನ್ಗೇನು ನಗು? ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಪಾಂಡಾಗೆ ಅವ್ರು ಬೇಕು ಬೇಕಂತ ಸ್ಟಿಚ್ ಮಾಡ್ಕೊಂಡು ಹೋಯ್ತು ಅದು ಸ್ಪೆಂಡರ್. ಏನು ಆ ಥರ ಅಪ್ಪ, ಪೀಸಾಗಿ ಒಂದು ನೋಡ್ಬೇಡಿ ಆದರೂ. ಸ್ಪೆಂಡರ್ ಎಲ್ಲ ಬೆಂಡ್ ಐತಿ.
ಗೈಸ್ ಇಲ್ಲೇ ಪೆಟ್ರೋಲ್ ಫುಲ್ ಮಾಡಿಕೊಂಡು 3 ಗಾಡಿಗೂ ಡೀಸೆಲ್ಲು ಮಾಡಿಕೊಂಡು ಅಲ್ಲೇ ಕಾರ್ನರಲ್ಲಿ ವಾಷಿಂಗ್ಗೆ ನೀರು ಕೊಡ್ತೀನಿ ಅಂತಿದ್ದಾರೆ. ಸೊ ವಾಶ್ ಮಾಡಿಕೊಂಡು ಸೀದಾ ರೂಮ್ ಬುಕ್ ಮಾಡಿ ಬೆಳಗ್ಗೆ ಲೈಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಸೊ ಹೆಂಗೋ ಬಕೆಟು ನೀರೆಲ್ಲ ಇದೆ. ಬೋರ್ವೆಲ್ ಇದೆ ಕೇಳಿದ್ವಿ, ಇಲ್ಲ ಅಂದ್ಬಿಟ್ರು. ಅಟ್ಲೀಸ್ಟ್ ಬಕೆಟ್ ಆದರೂ ಕೊಟ್ರಲ್ಲ. ಬೆಳಿಗ್ಗೆ 7ಗಿದೆ ಮೀಟಪ್ಪು. ಸೊ ಎದ್ದು ಅಷ್ಟಲ್ಲಿ ವಾಶ್ ಮಾಡೋಕ್ಕಾಗಲ್ಲ. ಈಗ ಅಟ್ಲೀಸ್ಟ್ ಬೇಸಿಕ್ ಮಾಡಿಕೊಂಡ್ರೆ ಬೆಳಿಗ್ಗೆ 1 ಬಕೆಟ್ ಇದ್ದರೆ ಸಾಕು, ವಾಶ್ ಮಾಡ್ಕೋಬೋದು. ಅದಕ್ಕೆ ನಮ್ಮ ಓಜಿದಂತೂ ತೊಳೆಯೋಕ್ಕೆ 3 ಟ್ಯಾಂಕ್ ಬೇಕು. ಆ ರೇಂಜಿಗೆ ಐತೆ. ಫೈನಲಿ 1 ಅವರ್ ತಗೊಂತು ವಾಷಿಂಗ್ಗೆ. ವಾಶ್ ಮಾಡಿಕೊಂಡು ಸಮ್ ಸ್ಟೋರೀಸ್ ಬಿಟ್ಕೊಂಡು ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ, ಮೇ ಬಿ 60 ಕಿಲೋಮೀಟ್ರ್ ಇದೆ. ಸೊ ವಾಶ್ ನೋಡಿ ಆ ರೇಂಜಿಗೆ ಮಾಡಿದ್ದೀನಿ. ನಾನು ವೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಸಿಕ್ಕಿದ್ದೀನಿ. ಯಾಕಂದರೆ ಉಲ್ಫ್ಗೆ ವೀಲೇ ಚಂದ. ಹಾಂ ಲೆಟ್ಸ್ ಗೋ. ಸೊ ಗೈಸ್ ಈ ಕಾರ್ನ ತೆಗಿಬೇಕಂತೆ. ನಂದು ಮುಂದೆ ಇದೆ, ಓಜಿದು ಅಲ್ಲಿದೆ, ಪ್ಯಾಂಟ್ ಅದು ಇಲ್ಲಿದೆ. ಕೋಲ್ಡ್ ಸ್ಟಾರ್ಟ್. ಸೊ ಗೈಸ್ ಇಲ್ಲಿಂದ ಬಿಟ್ವಿ. ಇಲ್ಲಿಂದ ಜಸ್ಟ್ 1.9 ಕಿಲೋಮೀಟರ್ ಇದೆ ಅಷ್ಟೇ. ಲೆಟ್ಸ್ ಗೋ. ಫುಲ್ ಫ್ರೆಶ್ ಅಪ್ ಆಗಿ ಜಗ. ಸೊ ಗೈಸ್ ಫೈನಲಿ ಮಾಲ್ಗೆ ಬಂದ್ವಿ. ಫುಲ್ ರಿಯಾಕ್ಷನ್ಸ್. ಇಲ್ಲ ಇವರು ಮಾತಾಡ್ತಾರೆ. ಇಲ್ಲಡಿ ಗೈಸ್ ಆಲ್ರೆಡಿ 1 ಅವರ್ ಲೇಟಾಗಿ ಬಂದಿದ್ದೀವಿ. ಪರವಾಗಿಲ್ಲ ನೋಡಿ, 1 ಅವರ್ ಲೇಟಾಗಿ ಬಂದಿದ್ದೀವಿ. ಅದು ಪರವಾಗಿಲ್ಲ, ಒಳ್ಳೊಳ್ಳೆ ರಿಯಾಕ್ಷನ್ಸ್ ಇದೆ. ಆಶಿನಾ ಸೊ ಇಲ್ಲಿ DJ ಕಾನ್ಸೆಪ್ಟ್ ನಡೀತಿದೆ ಮ್ಯೂಸಿಕ್ದು. ನಮ್ಮ 3 ಕಾರ್ ಮಾತ್ರ ಒಳಗಡೆ ಬಿಟ್ಟಿದ್ದಾರೆ. ಇಲ್ಲಿ ಬೇರೆ ಕಾರ್ ಟ್ಯಾಕಲ್ ಹಾಕಿದ್ದಾರೆ. ಮೋಸ್ಟ್ಲಿ ಮೈಕ್ ಎತ್ಕೋಬೇಕಾಯ್ತು. ಇಲ್ಲಿ ನಾಯ್ಸ್ ಕೇಳಿಸ್ತಿಲ್ಲ. ಸೇಮ್ ಇಂಟೆಕ್ಟ್. ವಾವ್, ಇದು ನೋಡಿ ಡಿಕ್ಕಿಲಿ ವೆಟ್. ನೈಸ್. ಇದು ಪೋಲೋ 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 ಪೋಲೋ
ಬೀಮರ್ ಗೈಸ್, ಫುಲ್ BMW 330 Li, 340i, 340i, ಇದು 220i, ಇದು 340i, ಇದು 340i, XC ನೋಡಿ GT ಎಡಿಷನ್, ಇದು 340i. ಇಲ್ಲಾಂದ್ರೆ ಒಂದು 7 340i ಇದೆ. BM ಡ್ರೈವ್ ನೋಡಿ, ಕಾರೇ ಶೇಕ್ ಆಗುತ್ತೆ. ನೋಡಿ ಎಲ್ಲ ಭೀಮಾ ರೈಸ್. ಕುತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾವ್ರೆ, ಏನಂತ ಗೊತ್ತಾಗ್ತಿಲ್ಲ. ಇಬ್ರು ಇಳಿತವ್ರೆ. ಅಲ್ಲ, ಅಲ್ಲಿ ಬಂದಿರೋ ಕಾರ್ಸ್ ನೋಡೋದು ಬಿಟ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಲುಕ್ ಅಟ್ ದ ಮಸ್ಟ್ಯಾಂಗ್. ವಾವ್, ನೈಸ್. ವಾಯ್ಸ್ ಮೈಕ್ ಇಸ್ಕೊಂಡೆ ಬಟ್ ಮರ್ತೋದೆ. ಸೊ ವಾಯ್ಸ್ ನಂದು ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ವಾಯ್ಸ್ ಬಿಟ್ಟು ಕಾರ್ಸ್ ನಾಯ್ಸ್ ಕೇಳಿಸ್ಕೊಳ್ಳಿ, ಎಕ್ಸಾಸ್ಟ್. ವಾ 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 ಅಷ್ಟೇ. ಇಲ್ಲಿ ಬರೀ BM ಗೈಸ್, ಎಷ್ಟು ಬೇಕೋ ಅಷ್ಟು BMs ಇದೆ. ಐಸ್ಗೆ ಇದಾಗೋಗ್ತೀವಿ ಫ್ರೆಂಡ್ಸ್, ಅದು ನಮ್ಗೆ ಬೇಡ. ಏನಾದರೂ ಸ್ಪೋರ್ಟ್ಸ್ M2 ನೆಕ್ಸ್ಟ್ ಲೆವೆಲ್ ಇದೆ ಕಲರ್. ಇವ್ರು ಗೊತ್ತಾ ಆಲ್ರೆಡಿ ನನಗೆ. ಸರ್ ಒಳಗಡೆ ಕುತ್ಕೊಂಡು ಏನೋ ಬ್ಲಾಗ್ ಮಾಡ್ತಿದ್ದಾರೆ. ಏನು ಮಾತಾಡ್ತಾರ ಗೊತ್ತಾಗ್ತಿಲ್ಲ. Your kid had multi-personality disorder. ಇಲ್ಲಿ ನೋಡಿ, ಇಲ್ಲಿ ಬಡಿ ಇಂಟೀರಿಯರ್ ಇಲ್ಲಿ ಹೆಂಗ್ ಕಾಣಿಸ್ತೈತೆ ಗೊತ್ತಾ? ಸೊ ಪ್ಯಾಂಟ ಪೂಕಿ ಹಾಕ್ಬಿಟ್ಟವನ, ಪಿಂಕ್ ಲೈಟ್ ಹಾಕ್ಬಿಟ್ಟವ್ರೆ. ಡ್ಯಾಶ್ ಬೋರ್ಡ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ. ಬ್ರೋ ಇಂಟೀರಿಯರ್ ಫುಲ್ ಪಿಂಕ್ ಮಾಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗೈತಲ್ಲ ಬ್ರೋ? ಫುಲ್ ಪಿಂಕ್ ಲೈಟ್ ಹಾಕ್ಸ್ಬಿಡು ಮೇಲೆ. ನಂದೇನು ಉದಯರಂಗ ಬಸ್ಸ
ನೆಕ್ಸ್ಟ್ ಲೆವೆಲ್ ಸ್ಮೂತ್ ಅಂದರೆ ಸ್ಮೂತ್ ಈ ಥರ ಇರಬೇಕು ಆ್ಯಕ್ಚುಲಿ. ನನಗೆ ಬಿಟ್ಟೋದು ಇಷ್ಟ. ಎಕ್ಸಿಟ್ ಆಗ್ತಿದ್ದಾನೆ. ಸೊ ನಮೋಜಿ ಹತ್ರ ಏನೇನು ಮಾಡಿಫೈ ಮಾಡಿದೆ ಅಂತ ಕೇಳ್ತಿದ್ದಾರೆ. ನಮ್ಮ ಓಜಿ ಆನ್ಸರ್ ಕೊಡ್ತಿದ್ದಾರೆ. ಗೈಸ್ ಇಲ್ಲಿ ಬೆಂಚ್ ನೋಡಿ, ನೈಸ್ ಕಲರ್. Nice modification guys. ಆ ಥರ ಕ್ಲೀನ್ಸ್ ಬೇಕು. They are asking rev. Actually polo nice color, clean spec. ಸೊ ನಮ್ಮ ಉಲ್ಫದು ಬರೀ ಏನೋ ಎಂಟ್ಕಂಡ್ ಇದೆಯಲ್ಲ ಸ್ನೇಕ್ದು, ಅದನ್ನೇ ಫೋಟೋ ಹಿಡ್ಕೊಂತವ್ರೆ. ನೆಕ್ಸ್ಟ್ ಬೆಂಚ್ MC. ವಾವ್ ಗೈಸ್, ವೀಲ್ ನೋಡಿ, ಮ್ಯಾಗ್ ವೀಲ್ ಅಂತ ನೆಕ್ಸ್ಟ್ ಲೆವೆಲ್. 2 door. ಗೈಸ್ ಅಲ್ಲಿಂದ ಎಕ್ಸಿಟ್ ಆಗಿ ಫುಲ್ಲು ಹೊಟ್ಟೆ ಹಸಿ. ಇಲ್ಲೊಂದು ಗೈಸ್, ಅಲ್ಲೊಂದು ಗೈಸ್, ವೆರಿ ಚಿಕನ್ ಗ್ರಿಲ್ 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 ಫುಲ್ ಗ್ರಿಲ್. ಓಜಿಗೆ ಇವಾಗ ಬಿಟ್ಟರೆ ಸಾಕು, ಫುಲ್ ಬ್ಯಾಟಿಂಗ್. ಸೊ ಆನ್ ದ ವೇ ಫೋಟೋ ಶೂಟ್, ಸಮ್ ಮೇಕಪ್. ಹೋಗಿ ಎಲ್ಲಿಗೆ? ಏನು ನೋಡಕ್ಕ? ಅದೇ ನಿನ್ಗೆ ಇನ್ನು. ಸೊ ಗೈಸ್ ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದೆ. ಆನ್ ದ ವೇ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ದೆ. ನೋಡಿ ನಮ್ಮ ಸಚಿನ್ ಬ್ರೋ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಅವರು ತೊಗೊಂಡಿದ್ದಾರೆ. ಇಬ್ಬರಿಗೂ ತಲೆನೋವು. ಅಯ್ಯೋ ಆಗಿಲ್ಲ, ಊಟ ಕರೆಕ್ಟಾಗಿ ಮಾಡಿಲ್ಲ, ಸೊ ಅದು ಹೆಡ್ಡಕ್ಕೆ ಬಂದ್ಬಿಡ್ತು. ಹೋಗಿ ಈಗ ಸ್ನಾನ ಮಾಡಿ ತಬಾಕೊಳ್ಳೋದೆ ಗೈಸ್, ತಿಂದ್ಬಿಟ್ಟು ತಬಾಕೋಬೇಕು. ಸೊ ಸಿ ಯು ಇನ್ ಅನದರ್ ಬ್ಲಾಗ್. ಬಾಯ್. ಲೈಕ್, ಸಬ್ಸ್ಕ್ರೈಬ್, ನಿಮ್ಮ ಕಮೆಂಟ್ಸ್ ತಿಳಿಸಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಅಷ್ಟೇ ಗೈಸ್. ನೋಡಿ ವಾಯ್ಸ್ ಕೂಡ ಬರ್ತಿಲ್ಲ. ಬಾಯ್ ಬಾಯ್.